ನಾರಾಯಣಂ ಗುಣೈಃ ಸರ್ವೈರ್ವಿದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ದತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಸಾಧೋರ್ಮ ಜಿಜ್ಞಾಸಾ ಸರ್ವದೇಶೇಷು ಕಾಲೇಷು ಆಯ್ತೀಗ ಶುಭೇರ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ. ಅದೇ ವಿಷಯದಲ್ಲಿ ಬಂದಿರೋದು, ಇದೇ ವಿಷಯ ಬಂದಿರೋದಲ್ಲಿ ಶುಭಕರ್ಮ ಎಷ್ಟೇ ಮಾಡಿದರೂ ಸ್ವರ್ಗದ ಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹೇಳಿಲ್ಲ ಇವತ್ತೊಬ್ಬನ ಕೋಟಿಗಟ್ಟಲೆ ಕೊಟ್ಟು 5-6 ಕಾಲೇಜ್ ಕಟ್ಟಿಸ್ತಾರೆ, ಎಲ್ಲ ಸೂಪರ್ ಸ್ಟಾಫ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಸ್ಟಿಲ್ ಅವ್ನು ಪ್ರೊಫೆಸರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಡೋನರ್ ಆಗ್ಬೋದು, ಅವ್ರು ಪ್ರೊಫೆಸರ್ ಡೋನರ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು. ಅದು ಜ್ಞಾನದ ಡಿಫ್ರೆನ್ಸ್ ಎಷ್ಟಿದೆ ಇದು ಯೋಚನೆ ಮಾಡಿದರೆ ಅವನಿಗೆ ಯಾವ ಇದು ವಿಷಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಡೋನರ್ ಅಷ್ಟೆ. ಜ್ಞಾನಕ್ಕೆ ಮಾತ್ರ ಸಿಗೋದನ್ನು ಬೇರೆ ಯಾವುದರಿಂದನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಶಿಪ್ಪಿಗೆ ಜ್ಞಾನನೇ ಓದಿ ಪ್ರೊಫೆಸರ್ಶಿಪ್ಪಿಗೆ. ಅದೇ ರೀತಿಯಲ್ಲಿ ಜ್ಞಾನ ಲಭ್ಯವಾದದ್ದನ್ನು ಯಾವುದೂ ಕೂಡ ಕರ್ಮದಿಂದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮೋ ಜ್ಞಾನೇನೈವ ಪರಂಪದ. ಅದಕ್ಕೆ ಜ್ಞಾನದಿಂದನೇ ಮೋಕ್ಷ ಅಂತ ಒತ್ತಿ ಹೇಳಿದರು. ಯಾತಿ ತಸ್ಮಾದ್ ವಿರಕ್ತ ಜ್ಞಾನಮೇವ ಸಮಾಶ್ರಯ ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಷು ಅಭೇದವಾನ್ ಸರ್ವದೇಶೇಷು ಕಾಲೇಷು ಸ ಏಕಃ ಪರಮೇಶ್ವರಃ ತದ್ಭಕ್ತಿ ತಾರತಮ್ಯಂ ವಿಮುಕ್ತಿಯು. ಇವತ್ತು ಎಷ್ಟೋ ಜನ ಫಾರಿನ್ ಹೋಗ್ತಾರೆ ಓದೋದಕ್ಕೆ. ಬ್ಯಾಂಕ್ ಲೋನ್ ಎಷ್ಟು ಮಾಡಿರ್ತಾರೆ ಗೊತ್ತವರಲ್ಲ, ಲಕ್ಷಗಟ್ಟೆ ಮಾಡಿರ್ತಾರೆ. 30-40 ಲಕ್ಷ 50 ಲಕ್ಷ ಕೊಟ್ಟು ಯಾಕೆ ಅದೇ ಅದು ಅಷ್ಟು ಯಾಕೆ ಮಾಡ್ತಾರೆ? ಅದಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಅಷ್ಟು ಬರೋದು. ಸ್ವಲ್ಪ ಕಡಿಮೆ ಹೋಗ್ತಾರಾ? ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಅದಕ್ಕೆ ತಕ್ಕಂತೆ ಪ್ರಪೋರ್ಷನ್ ಲಾಭ ಬಂದಿರಬೇಕು, ಎಲ್ಲರೂ ಮಾಡೋಕ್ಕೆ ಹೋಗೋದಿಲ್ಲ. ಸಚ್ಚಿದಾನಂದ ಆತ್ಮೆ ಇದೆ, ಈ ಉಪಾಸನೆ ಮಾಡಬೇಕು. ಸತ್ ಚಿತ್ ಆನಂದ ಆತ್ಮೆ. ಈಗ ನಿರ್ಗುಣ ಬ್ರಹ್ಮನ್ ಹೇಳೋರು ಏನಂತ ಉಪಾಸನೆ ಮಾಡಬೇಕು? ಅವರು ಸತ್ತು ಚಿತ್ತು ಯಾವುದೂ ಇಲ್ಲ ಗುಣಗಳೇ. ಗುಣ ಉಪಾಸನೆ ಮಾಡಬೇಕು ಅಂತ ಹೇಳಿದ ಮೇಲೆ ನಿರ್ಗುಣನ ಉಪಾಸನೆ ಮಾಡೋಕ್ಕೆ ಬರೋದಿಲ್ಲ. ಬ್ರಹ್ಮಸ್ವ ಉಪಾಸನಾ ಪಾದನೇ ವೇಸ್ಟ್ ಇದ್ದಾಗ ಲೆಕ್ಕ. ಉಪಾಸನಾ ಪಾದ ಬರಿಬಾರ್ದಾಗಿತ್ತಲ್ಲಿ. ಯಾತಕ್ಕೆ? ನಿರ್ಗುಣ ಬ್ರಹ್ಮ ಅಂತ ಅವ್ರ ಐಡಿಯಾ ಇದ್ದಿದ್ರೆ, ವೇದವ್ಯಾಸರ ಐಡಿಯಾನೇ ನಿರ್ಗುಣ ಬ್ರಹ್ಮ ಹೇಳೋದಾಗಿದ್ದರೆ ಉಪಾಸನಾ ಪಾದಕ್ಕೆ ಯಾಕೆ ಬರಿಬೇಕಾಗಿತ್ತು? ಗೊತ್ತಾಯ್ತಾ? ಅದಿಲ್ಲ. ಉಪಾಸ್ಯ ಸರ್ವವೇದೈಶ್ಚ ಯಥಾಕ್ರಮಂ ಬಹುಗುಣೈ. ಕ್ರಮವಾಗಿ ಗುಣ ಜಾಸ್ತಿ ಮಾಡ್ತಾ ಹೋಗಬೇಕು. ಗುಣ ಜಾಸ್ತಿ ಮಾಡಿದಷ್ಟು ಅವ್ನು ಇದು ಅಚೀವ್ಮೆಂಟ್ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಗುಣ ಸ್ಪೆಷಲೈಸೇಷನ್ ಮಾಡಿದ ತಕ್ಷಣ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ಲ, ಹಾಗೆ ಅದನ್ನು ಮಾಡಿ. ಬಟ್ ಮೊದಲು ಮಿನಿಮಮ್ ಮಾಡಿರ್ಬೇಕು. ಸ್ಪೆಷಲೈಸೇಷನ್ ಮುಂದೆ ಏನಾಗಿರಬೇಕು? 4 ಕೂಡ ಕಂಪಲ್ಸರಿ ಉಪಯೋಗಿಸಿರ್ಬೇಕು. ಬೇರೆಯವರಿಗೆ ದಾರಿ ಇಲ್ಲ ಅದಕ್ಕೆ. ಪೂರ್ತಿ ಮಾಡೋದು ಶಕ್ತಿ ಇರೋದು ಯಾರಿಗೆ? ಬ್ರಹ್ಮದೇವರೇ ಮಾತ್ರ. ಇವತ್ತು ಯಾವುದೇ ಕಂಪನಿಯ ಮುಖ್ಯಸ್ಥನಿಗೆ ಎಲ್ಲ ಗೊತ್ತಿರಬೇಕು ಅಂತಿಲ್ಲ, ಗೊತ್ತಾಯ್ತಾ? ಆದರೆ ಇದು ಬ್ರಹ್ಮದೇವರು ಹಾಗಲ್ಲ. ಎಲ್ಲ ಗೊತ್ತಿರತಕ್ಕಂಥವ್ರು ಮುಖ್ಯಸ್ಥರಾಗಿದ್ದರಿಂದ ಎಲ್ಲ ನಿಯಂತ್ರಣ ಮಾಡ್ತಾರೆ. ಹೌದು, ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾರೆ. ಇನ್ನು ಗೊತ್ತಿಲ್ಲ ಅಂದ್ಬಿಟ್ಟು ಆಟ ಆಡಿಸ್ಬಿಡ್ತಾರೆ. ಭಾಳ ಕಷ್ಟ. ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಯಥಾಬಲಂ ಯಥಾಶಕ್ತಿ ಅಂತ ಅರ್ಥ. ಜ್ಞೇಯೋ ವಿಷ್ಣುರ್ವಿಶೇಷಸ್ತು ಜ್ಞಾನೇಶಾದ್ ಉತ್ತರೋತ್ತರ. ಇಲ್ಲಿ ಆಚಾರ್ಯ ಶಕ್ತಿ ಅಂತ ಉಪಯೋಗಿಸ್ತಾರೆ, ಬಲ ಅಂತ ಉಪಯೋಗಿಸ್ತಾರೆ. ಯಥಾಬಲಂ ಅಂತ ಹೇಳಿದರು, ಶಕ್ತಿ ಅಂತ ಹೇಳಲಿಲ್ಲ. ಯಾತಕ್ಕೆ ಸುಮ್ಮನೆ ಕಾರಣ ಕೊಟ್ಟರೆ ಏನಾಗುತ್ತೆ? ಸುಮ್ಮನೆ ಓದಿ. ಉಪಾಸ್ಯ ಸರ್ವವೇದಶ್ಚ ಸರ್ವೈರಪಿ ಯಥಾಶಕ್ತಿ. ಏನಾಗ್ತಿತ್ತಾಗ? ಏನಾಗ್ತಿತ್ತು? ಛಂದಸ್ ಕೆಟ್ಟೋಗ್ತಿತ್ತು. ಯಥಾಶಕ್ತಿ ಛಂದಸ್ಸಲ್ಲ, ಯಥಾಬಲಂ ಸರಿಗೋಯ್ತು. ಆಗೊಂದು ಪ್ರಶ್ನೆ ಬಂತು. ಛಂದಸ್ಸಿಗಾಗಿ ಶಾಸ್ತ್ರಕ್ಕೆ ಅಡ್ಜಸ್ಟ್ ಮಾಡಬಾರ್ದು. ಶಾಸ್ತ್ರವನ್ನು ಯಾವಾಗಲೂ ಯಾವುದಕ್ಕೆ ಉಪಯೋಗಿಸ್ಬಾರ್ದು? ಛಂದಸ್ಸು ಮೈನರ್ ಆಗಬೇಕು. ಆ ಕಾರಣ ಕೊಡಬಾರ್ದು ನಾವಾಗ. ಇವರು ಆಚಾರ್ಯ ಅಂದಮೇಲೆ ಭಾಳ ಉಪಯೋಗಿಸಿದ್ದಾರೆ ಅಂದರೆ ಛಂದಸ್ಸಿಗೋಸ್ಕರ ಮಾಡಿಲ್ಲ ಅವರು, ಬೇರೆ ಹೇಳಬೇಕಾಗಿದೆ. ಶಕ್ತಿ ಅಂದರೆ ಸಾಮಾನ್ಯವಾಗಿ ಯಾವುದಕ್ಕೆ ಹೇಳ್ತೇವೆ ನಾವೀಗ? ಫಿಸಿಕಲ್ಸ್ ಅಪ್ಲೈ ಆಗಿಬಿಟ್ಟಿದೆ. ಬಲ ಹಾಗಲ್ಲ, ಜ್ಞಾನಬಲ ಬಾಹುಬಲ ಅಂತ ಎರಡಿದೆ. ಸೊ ಎರಡಕ್ಕೆ ತಕ್ಕಂತೆ ಅಂತ ಅರ್ಥ. ಈಗ ಯಥಾ ಜ್ಞಾನಬಲಂ ಯಥಾ ಬಾಹುಬಲ, ಆ ರೀತಿ ಮಾಡಿ ಅಂತ ಅರ್ಥ. ಒಂದೇ ಹೇಳಿದರೆ ಗೌಣ ಆಗಿಬಿಡ್ತಾಯಿತ್ತು. ಆದರೆ ಆಚಾರ್ಯ ಪ್ರತಿ ಪದದಲ್ಲೂ ಕೂಡ ಎಷ್ಟು ಆ್ಯಕ್ಯುರಸಿ ಮೇಂಟೈನ್ ಮಾಡ್ತಾರೆ ಅಂದರೆ ಅದನ್ನು ನಾವು ಯಾವುದೋ ಕತೆ ಕಾದಂಬರಿ ಓದಿದೆ ಟೆಕ್ಸ್ಟ್ ಓದ್ಬಿಟ್ರೆ ಗತಿ ಏನಾಗ್ತದೆ? ನ್ಯೂಸ್ ಪೇಪರ್ ಅಲ್ಲೇ ಬಿಟ್ಟೋಗ್ಬಿಡ್ತಾರೆ. ನ್ಯೂಸ್ ಪೇಪರ್ನ ಯಾರೋ ಕೊಳ್ಳಕ್ಕೆ ಹೋಗ್ತಾರೆ, ಅಲ್ಲಿ ಬಿಡಲಿ ಸಾಕು, ಯಾರೋ ಹೊತ್ಕೊಂಡೋಗ್ತಾರೆ. ಇಲ್ಲಿ ಅಲ್ಲ, ಈ ಫಾರಿನಲ್ಲಿ ನ್ಯೂಸ್ ಪೇಪರ್ ಇಷ್ಟಿಷ್ಟಪ್ಪ ಇರುತ್ತಂತವು, ಗೊತ್ತಾಯ್ತಾ? ಯಾರು ತೊಯ್ಯೋದೇ ಇಲ್ಲ ಅಂತ ಅಲ್ಲಿ ಬಿಟ್ಟೋಗಿ ಹಾಗೆ ಬಿಟ್ಟೋಗ್ಬಿಡ್ತಾರೆ. ಟೆಕ್ಸ್ಟ್ ಬುಕ್ ಡೈರೆಕ್ಟ್ ದೊಡ್ಡದಿರುತ್ತೆ. ಅವ್ರು ನ್ಯೂಸ್ ಯಾವ್ದು ಬೇಕೋ ಓದ್ಕೊಂಡು ಹೋಗ್ಬಿಡ್ತಾರೆ, ಅಷ್ಟೇ ಹೊರತು ಇದಿಲ್ಲ. ನಾನೇ ಬಿಟ್ಟೋಗಿದ್ದೀನಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಎಂದೂ ಕೂಡ ಏನಾಗಬಾರ್ದು? ಶಾಸ್ತ್ರ ಓದೋ ರೀತಿಯೇ ಬೇರೆ. ಒಂದೊಂದು ಅಕ್ಷರದಲ್ಲಿ ಈಗ ಅಪಾಯಿಂಟ್ಮೆಂಟ್ ಆರ್ಡ್ರನ್ನ ನೋಡೋದು ಹೇಗಿರ್ತದೆ, ಯಾವುದೋ ಇದನ್ನ ನೋಡೋದು ಹೇಗಿರುತ್ತೆ, ಇದನ್ನು ಭವಿಷ್ಯ ತೀರ್ಮಾನ ಮಾಡುತ್ತೆ. ಇದರಲ್ಲಿ ಗ್ರಂಥಗಳು ಅಂದರೆ ಹಾಗೆ ಮೋಕ್ಷ ಕೊಡಿಸ್ತಕ್ಕಂಥ ಗ್ರಂಥಗಳ ಮಾತುಗಳನ್ನು ನಾವು ಏನಂತ ಉಪಯೋಗಿಸ್ಬಾರ್ದು? ಒಂದು ವಜ್ರದ ನೆಕ್ಲೆಸ್ಸಿಗೆ ಸ್ಟೀಲ್ದು ಇದಾಕಿರ್ತಾನೆ, ಹುಕ್ ಹಾಕಿರ್ತಾರ. ಹುಕ್ ಆ್ಯಕ್ಚುಲಿ ಏನೋ ಯಾರು ನೋಡೋದಿಲ್ಲ ಹುಕ್ಕನ್ನು. ಏನು ಹಾಕ್ಬೋದು?
ಸ್ಟೀಲ್ ಹಾಕೋ ಗಟ್ಟಿ ಜಾಸ್ತಿ ಇರುತ್ತೆ, ಇವತ್ತು ಹಾಕೋದಿಲ್ಲ. ಯಾಕೆ? ಅದಕ್ಕೆ ಮ್ಯಾಚಿಂಗ್ ಅಲ್ಲ. ಆದ್ದರಿಂದ ಹುಕ್ಕು ಚಿನ್ನದ ಸರಕ್ಕೆ ಹುಕ್ಕು ಕೂಡ ಹೇಗಿರಬೇಕು ಶಾಸ್ತ್ರದಲ್ಲಿ. ಯಾಕೆ ಚಾಗೆ ಹುಕ್ಕುಗಳಿದ್ದಾಗವಲ್ಲ, ಚಾ ತೂಗಳೆಲ್ಲ ಅವು ಕೂಡ ಹೇಗಿರ್ಬೇಕು ಅವು? ಅದು ಗೋಲ್ಡದೇ ಆಗಿರ್ಬೇಕು ಹೊರತು ಬೇರೆ. ಅಂದರೆ ಗೋಲ್ಡ್ ಆಗಿರೋ ಅರ್ಥ ಅದಕ್ಕೂ ವ್ಯಾಲ್ಯೂ ಇದೆ ಅಂತ ಅರ್ಥ. ಅದಕ್ಕೊಂದು ಹೊಸ ಅರ್ಥ ಇದೆ, ಸುಮ್ಮನೆ ಹಾಕೋದಿಲ್ಲ ಅವರು. ಯಥಾ ಬಲಂ ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಯಥಾ ಸರ್ವೈರ ಅಂತೇಳಿ ಹೇಳಿದರೆ ಎಲ್ಲ ಅರ್ಥಗಳು, ಸರ್ವ ಆಶ್ರಮದವರು, ಸರ್ವ ವರ್ಣದವರು, ಸರ್ವ ವಯಸ್ಸಿನವರು ಎಲ್ಲರೂ ಕೂಡ ಸರ್ವ ಶಬ್ದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಮಾಡುತ್ತೋ ಅಷ್ಟರ್ಥ. ಜ್ಞೇಯೋ ವಿಷ್ಣುರ್ ವಿಶೇಷಸ್ತು ಜ್ಞಾನೇಶಾದ್ ಉತ್ತರೋತ್ತರ. ಆದರೆ ಹಾಗೆ ಜ್ಞಾನ ಬಂತು ಮೋಕ್ಷಕ್ಕೆ ಹೋಗ್ತೀವಿ ಸಾಕಂದ್ರೆ ಇಲ್ಲ ಇಲ್ಲ, ಅಲ್ಲೂ ಕೂಡ ತಾರತಮ್ಯ ಇರೋದ್ರೆ ಹೆಚ್ಚೆಚ್ಚು ಪ್ರಯತ್ನ ಪಡಿ. ಮಿನಿಮೈಸ್ ಮಾಡಿ 35ಕ್ಕೆ ಟ್ರೈ ಮಾಡಿ ಯಾರು ಓದೋ ನೋಡಿದ್ದೀರ? ಸಾಮಾನ್ಯವಾಗಿ 4-5 ಸಲ ಫೇಲ್ ಆದವನು ಮಾಡ್ತಾನೆ ಹೊರತು ಸಾಮಾನ್ಯ ಓದೋನು ಯಾವ ರೀತಿ ಪ್ಲಾನ್ ಮಾಡ್ತಾನೆ ಹೆಚ್ಚಿದು ಆ ರೀತಿ ಓದಬೇಕು. ಮಿನಿಮಮ್ ಪ್ರಿಸ್ಕ್ರೈಬ್ ಮಾಡಿರೋ ಉದ್ದೇಶ ಅದು ನಿಲ್ದವ್ರು ಫೇಲ್ ಆಗಿಬಿಡುತ್ತೆ ಅಂತ ಹೇಳೋದಕ್ಕೆ ಅಷ್ಟೇ ಹೊರತು ಅಲ್ಲಿಗೆ ನಿಲ್ಲಿಸು ಅಂತ ಹೇಳೋದಲ್ಲ. ಅಲ್ಲಿಗೆ ಸಾಧನೆ ಬಗ್ಗೆ ಉತ್ತರೋತ್ತರಂ ಅಂತ ಹೇಳಿದರೆ ಸಾಧನೆ ಮಾಡಬೇಕು, ಹೆಚ್ಚೆಚ್ಚು ಮಾಡಬೇಕು. ಮತ್ತು ಮಾಡೋದಿಲ್ಲ, ಮಾಡಿದರೆ ಇಷ್ಟು ಸಾಕು ಅಂತ ಮಾಡ್ತಾರೆ, ಮಾಡಬಾರ್ದಾಗಿ. ಯಾಕೆ ಗೊತ್ತು? ಬಿಡ್ಲಾರ ಯಾತಕ್ಕೆ ಅಂದರೆ ಅಕಸ್ಮಾತ್ ಇದ್ದರೆ ಕಳ್ಕೊಬಾರ್ದು, ಮಾಡ್ಲಾರ ಯಾತಕ್ಕೆ ಇಲ್ಲವರೆಗೆ ಡೇಂಜರ್ ಆಗುತ್ತೆ ಅಂತ. ಹಾಗೆ ಮಾಡಬಾರ್ದು. ಇದೇ ಅಂತ ಅದಕ್ಕೆ ಕನ್ವಿನ್ಸ್ ಆದಷ್ಟು ಮಾಡೋಕ್ಕೆ ಬರುತ್ತೆ. ಕನ್ವಿನ್ಸ್ ಆದರೆ ಮಾಡೋಕ್ಕೆ ಬರುತ್ತೆ, ಸುಮ್ಮನೆ ಮಾಡೋಕ್ಕೆ ಬರೋದಿಲ್ಲ. ಸರ್ವೇಪಿ ಪುರುಷಾರ್ಥಾಶು ಜ್ಞಾನಾದೇವನ ಸಂಶಯ. ಹಾಗೆ ಕೆಲವು ದೊಡ್ಡ ವಿಷಯ ಪ್ರಶ್ನೆ ಬರುತ್ತೊಂದು, ಏನೇ ಇರಲಿ ನಿಮಗೆ ನೀವು ಸಿಗೋದೆಲ್ಲ ಆಮೇಲೆ ಈ ಕೆಲಸ ತಕ್ಷಣ ಸಿಕ್ಬಿಡುತ್ತೆ ಅಂತ ಕೇಳಿದರೆ ಹಾಗಲ್ಲ. ಲೌಕಿಕ ಇದೆ ಮಾತು ಎಲ್ಲಿ ಬರುತ್ತೆ ಗೊತ್ತಾ? ಭಗವದ್ಗೀತೆ ಮಾತು ಬಂದಿದೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತ. ಆ ಶ್ಲೋಕ ನೆನಪಿರ್ಬೇಕು. ಅರ್ಥ ಏನದಕ್ಕೆ ನೆನಪಿದೆಯಾ? ಸಮುದ್ರದಲ್ಲಿ ಸಿಗತ್ತೆ. ಇವತ್ತು ಒಂದು ವ್ಯವಸಾಯ ಮಾಡೋಕ್ಕೆ ಹೊರಟ, ಒಂದು 2 ಬೋರ್ ತೋರಿಸಿದ, ದೊಡ್ಡ ಕ್ಯಾನ್ ರಿಸರ್ವಾಯರ್ ಬಂದುಬಿಡ್ತು. ಏನು ಮಾಡ್ತಾನಾಗ? ಬರೋದಿಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದು ಮೋಕ್ಷ ಫಲದಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗುತ್ತೆ. ಇದರಲ್ಲಿ ಮೋಕ್ಷ ಫಲ ಇನ್ಕ್ಲೂಡ್ ಆಗೋದಿಲ್ಲ. ಈ ಪರ್ಮನೆಂಟ್ ಜಾಬಲ್ಲಿ ಟೆಂಪ್ರರಿ ಬೆನಿಫಿಟ್ ಎಲ್ಲ ಇದೆ, ಅದು ಟೆಂಪ್ರರಿ ಬೆನಿಫಿಟ್ ಯಾವುದೂ ಇಲ್ಲ. ಲೀವಿಂದ ನಡೆದು ಯಾವುದೂ ಬೆನಿಫಿಟ್ ಇರೋದಿಲ್ಲ. ಮತ್ತು ಅದು ಗ್ಯಾಪ್ ಬಂದಾಗೆಲ್ಲ ಅಷ್ಟೇ ಸಂಬಳ, ಜಾಸ್ತಿ ಸಿಗೋದಿಲ್ಲ. ಇನ್ಕ್ರಿಮೆಂಟು ಸ್ಕೇಲು ಯಾವುದು ಫಿಕ್ಸ್ ಮಾಡಲ್ಲ. ಟೆಂಪ್ರರಿ ಏನು ಮಾಡಿರ್ತಾರೋ ಅಷ್ಟೇ, ಗೊತ್ತಾಯ್ತಾ? ಸೊ ಟೆಂಪ್ರರಿಲಿ ಪರ್ಮನೆಂಟ್ ಇನ್ಕ್ಲೂಡ್ ಆಗಲ್ಲ, ಪರ್ಮನೆಂಟ್ ಟೆಂಪ್ರರಿ ಇನ್ಕ್ಲೂಡ್ ಆಗೋದ್ರಿಂದ ಈ ಜ್ಞಾನ ಅಂಬೋದು ಮಹಾಪುರುಷಾರ್ಥ ಮೋಕ್ಷ ಕೊಡಿಸೋದ್ರಿಂದ ಸ್ವರ್ಗ ಎಲ್ಲ ಪಾದನೂ ಸೇರ್ಕೊಂಡು ಹೋಯ್ತು ಅದರಲ್ಲಿ. ಆದರೆ ಇದರಲ್ಲಿ ಸೇರೋದಿಲ್ಲ. ಆದ್ದರಿಂದ ಯಾವುದಕ್ಕೆ ಪ್ರಯತ್ನ ಪಡಬೇಕು ನಾವೀಗ? ಅದಕ್ಕೆ ಪ್ರಯತ್ನ ಪಡೋದು, ಯಾವ ಯೋಚನೆಯೂ ಇಲ್ಲ. ಆ ದೃಷ್ಟಾಂತ ಸಾರಸ್ ಇರೋದು ಅಲ್ಲಿ. ಸೂತ್ರ ಪುರುಷಾರ್ಥಾತ ಶಬ್ದಾದಿತ್ಯ ಬಾದರಾಯಣ ಸೂತ್ರ ಕಣುಭಾಷ್ಯ ಇದು, ಅದು ಗೀತಾ. ಎಲ್ಲ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಹೋಗ್ತಾನೆ. ಆಗ ನಮಗೆ ನಿಜವಾದ ಅರ್ಥದಲ್ಲಿ ಶಾಸ್ತ್ರಜ್ಞಾನ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಸರ್ವೇಪಿ ಪುರುಷಾರ್ಥಾಶು ಹೇಳಿದ, ನಾನು ಫಸ್ಟ್ ರ್ಯಾಂಕ್ ಬಂದ ಒಬ್ಬ ದೊಡ್ಡ ಕೋರ್ಸ್ ಮಾಡಿದ್ದಾನೆ, ಮನೆಯಾಗಿನಿ ಏನೇನೂ ಇಲ್ಲ ಅವನಿಗೆ, ಗೊತ್ತಾಯ್ತಾ? ಈ ಇನ್ನೂ ಕೆಲಸನೂ ಸಿಕ್ಕಿಲ್ಲ ಅವನಿಗೆ, ಫಸ್ಟ್ ರ್ಯಾಂಕ್ ಇದೆ. ಇನ್ನೊಬ್ಬನು ಕೋಟ್ಯಾಧೀಶ, ಅವನು ಫೇಲ್ ಆಗಿಬಿಟ್ಟಿದ್ದಾನೆ. ಜನ ಯಾರನ್ನು ಪ್ರಿಫರ್ ಮಾಡ್ತಾರಾಗ? ಯಾಕೆ ಇವನಿಗೆಲ್ಲ ಬರುತ್ತೆ. ಇವನು ತೊಗೊಂಡ್ರೆ ಮನೆ ತೊಗೋತಾನೆ, ಎಲ್ಲ ಸಿಗುತ್ತೆ ಅದರೊಳಗೆ. ಲೌಕಿಕ ಏನೇನು ಎಲ್ಲ ಸಿಕ್ಬಿಡತ್ತೆ. ಅವನಿಗೆ ಇರೋದನ್ನು ಒಂದೊಂದೇ ಕಳ್ಕೊಳ್ಳೋಕೆ ಶುರು ಮಾಡ್ತಾನೆ. ಯಾಕೆ? ತಲೆ ಸರಿ ಇಲ್ಲ. ಸೊ ಜ್ಞಾನದ ಮಹತ್ವ ಲೌಕಿಕದಲ್ಲೇ ಎಷ್ಟು ದೊಡ್ಡದಾಗಿರಬೇಕಾದ್ರೆ ಅಧ್ಯಾತ್ಮದಲ್ಲಿ ಭಾರಿ ದೊಡ್ಡದಿರುತ್ತೆ. ಇವತ್ತು ಯಾರೊಂದು ಭಾರಿ ದೊಡ್ಡ ಜ್ಞಾನಿಗಳನ್ನು ಸಾಧನೆ ಮಾಡಿದ್ದಾರೆ, ಪಾರತ್ರಿಕ ಸಾಧನೆ ಮಾಡಿದ್ದಾರೆ ಅಂದರೆ ಜ್ಞಾನ ಇರಲೇಬೇಕು ಅಂತ. ನಾಲಿಪ್ಯತೆ ಜ್ಞಾನಮಾಂಶ ಸರ್ವದೋಷ ಇರಬೇಕು ಕ್ವಚಿತ್. ಇದು ಎಲ್ಲ ಒಂದು ಮುಗೀತೀಗ. ಎಲ್ಲ ಪುರುಷಾರ್ಥನೂ ಜ್ಞಾನದ ಸಿಗುತ್ತೆ ಅಂದಮೇಲೆ ನೀವು ಕರ್ಮದಿಂದ ಏನು ಮಾಡಿದವ್ರು ಎಷ್ಟು ಪಲ್ಟಿ ಹೊಡೆದು ಕೂಡ ಏನು ಸಿಗೋದಿಲ್ಲ. ಈ ಕೂಲಿಯವ್ರಿಗೆ ಪಾಪ ಏನು ಕೊಡ್ತಾರೆ ಅವ್ರಿಗೆ ಯೋಚನೆ ಮಾಡಿ. ಒಂದು ದಿವ್ಸ ಬರಲ್ಲ, ಅವತ್ತು ಸಂಬಳ ಇಲ್ಲೇ ಇಲ್ಲ, ಬರಲ್ಲ ಹೋಯ್ತಾನೆ. ಲೇಟಾಗಿ ಬಂದರೆ ಕಟ್ ಮಾಡ್ತಾರೆ ಒಂದು ದಿವಸಕ್ಕೆ. ಇವ್ರಿಗೇನೂ ಇಲ್ಲ. ಲೀವ್ ಬೆನಿಫಿಟ್ ಇದೆ, ಏನು ಬೆನಿಫಿಟ್ ಇದೆ? ಪೆನ್ಷನ್ ಇದೆ, ಫ್ಯಾಮಿಲಿ ಪೆನ್ಷನ್ ಯಾವ್ಯಾವುದೂ ಇಲ್ಲ ಅವ್ರಿಗೆ. ಇವರಿಗೆಲ್ಲ ಇದೆ. ಆದ್ದರಿಂದ ಅದಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅದು ಸರಿಯೇ, ಎಷ್ಟೋ ಸರ್ತೆ ತಪ್ಪು ಕೂಡ ಆಗಿಬಿಡುತ್ತಲ್ಲ, ಅವಾಗೇನು ಮಾಡ್ತಾರೆ ಅಂತ ಪ್ರಶ್ನೆ. ಗೊತ್ತಾಯ್ತಾ? ತಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಜ್ಞಾನ ಬಂತು ನಮಗೆ, ಮೋಕ್ಷಕ್ಕೆ ತಿಳ್ಕೊಂಡು ಏನೋ ತಪ್ಪು ಮಾಡಿದ್ವಿ, ಮತ್ತೆ ಮೋಕ್ಷ ತಪ್ಪಿತ್ತು. ನಾವು ತಪ್ಪು ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಇಷ್ಟೆಲ್ಲ ಕಷ್ಟಪಟ್ಟು ವೇಸ್ಟ್ ಆಗಲಿಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ. ನಲಿಪ್ಯತೆ ಜ್ಞಾನವಾಂಶ ಸರ್ವದೋಷ ಇರಬೇಕು. ಅಪರೋಕ್ಷ ಜ್ಞಾನಿ ಆದವನಿಗೆ ಯಾವ ದೋಷವೂ ಏನೂ ಮಾಡೋದಿಲ್ಲ. ಇದರ್ಥ ನಾಳೆ. ಮತ್ತು ಯಾಕಂದರೆ ಯಾವ ದೋಷ ಅಂದರೆ ಕೆಲವೆಲ್ಲ ದೋಷ ಮಾಡಿದರೆ ಪಂಜಿತಿದೆ ಇಲ್ಲ ಅಂತಲ್ಲ, ಬಟ್ ಒಂದು ಗ್ಯಾರಂಟಿ ಕೊಟ್ಟು ಹೇಳ್ತಾರೆ, ಅದು ನಾಳೆ. ಅಷ್ಟೇ ಅಲ್ಲ, ಇನ್ನೂ ಕೆಲವು ನಾನು ಡೀಟೇಲ್ಸ್ ಎಲ್ಲ ಹೇಳ್ತೀನಿ.